ನಮಸ್ಕಾರ ಸ್ನೇಹಿತರೆ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭದ್ರತೆಗೆ ಮತ್ತೊಮ್ಮೆ ದೊಡ್ಡ ಧಕ್ಕೆ ಉಂಟಾಗಿದೆ. ಶನಿವಾರ ಸಂಜೆ ವಾಷಿಂಗ್ಟನ್ನ ವೈಟ್ ಹೌಸ್ನ ಅತ್ಯಂತ ಸುರಕ್ಷಿತ ಭದ್ರತಾ ವಲಯಕ್ಕೆ ನುಗ್ಗಿದ ವ್ಯಕ್ತಿಯೊಬ್ಬ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾನೆ. ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಇಡೀ ವೈಟ್ ಹೌಸ್ ಅನ್ನು ಲಾಕ್ಡೌನ್ ಮಾಡಲಾಯಿತು. ಅಲ್ಲಿ ಜಮಾಯಿಸಿದ್ದ ಪತ್ರಕರ್ತರು ಜೀವಭಯದಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಷ್ಟಕ್ಕೂ ಆ ದಾಳಿಕೋರ ಯಾರು? ಆತನ ಹಿನ್ನೆಲೆ ಏನು? ಟ್ರಂಪ್ ಅವರ ಪರಿಸ್ಥಿತಿ ಏನಾಗಿತ್ತು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರ ತಿಳಿಯೋಣ. ಘಟನೆಯ ವಿವರಣೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್? ಈ ಘಟನೆ ಮೇ 23, 2026 ಶನಿವಾರ ಸಂಜೆ ಸುಮಾರು 6 ಗಂಟೆಯ ನಂತರ ನಡೆದಿದೆ. ವಾಷಿಂಗ್ಟನ್ ಡಿಸಿಯ ವೈಟ್ ಹೌಸ್ ಕಾಂಪ್ಲೆಕ್ಸ್ನ ಹೊರಗಿನ 17ನೇ ಸ್ಟ್ರೀಟ್ ಮತ್ತು ಪೆನ್ಸಿಲ್ವೇನಿಯಾ ಅವೆನ್ಯೂ ಹತ್ತಿರವಿರುವ ಸೀಕ್ರೆಟ್ ಸರ್ವಿಸ್ ಭದ್ರತಾ ತಪಾಸಣಾ ಕೇಂದ್ರದ ಸೆಕ್ಯೂರಿಟಿ ಚೆಕ್ ಪಾಯಿಂಟ್ ಬಳಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಆತ ಇದ್ದಕ್ಕಿದ್ದಂತೆ ತನ್ನ ಬ್ಯಾಗ್ನಿಂದ ಗನ್, ರಿವಾಲ್ವರ್ ತೆಗೆದು ಅಲ್ಲಿದ್ದ ಭದ್ರತಾ ಅಧಿಕಾರಿಗಳ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದ್ದಾನೆ. ಸುಮಾರು 15ರಿಂದ 30 ಸುತ್ತು ಗುಂಡಿನ ಚಕಮಕಿ ನಡೆದಿದೆ ಎಂದು ವರದಿಯಾಗಿದೆ. ತಕ್ಷಣ ಕಾರ್ಯಪ್ರವೃತ್ತರಾದ ಯುಎಸ್ ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳು ತಿರುಗಿ ಮುಗಿಬಿದ್ದು ಆತನ ಮೇಲೆ ಪ್ರತಿದಾಳಿ ನಡೆಸಿದ್ದಾರೆ. ಅಧಿಕಾರಿಗಳು ನಡೆಸಿದ ಜವಾಬ್ದಾರಿ ದಾಳಿಯಲ್ಲಿ ದಾಳಿಕೋರನಿಗೆ ತೀವ್ರ ಗಾಯಗಳಾಗಿದ್ದು ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಆತ ಮೃತಪಟ್ಟಿದ್ದಾನೆ ಎಂದು ಘೋಷಿಸಲಾಗಿದೆ. ದಾಳಿಕೋರನ ಹಿನ್ನೆಲೆ. ಹೂ ಇಸ್ ದಿ ಅಟ್ಯಾಕರ್? ಈ ದಾಳಿಕೋರನನ್ನು 21 ವರ್ಷದ ನಾಸಿರ್ ಬೆಸ್ಟ್ ಎಂದು ಗುರುತಿಸಲಾಗಿದೆ. ತನಿಖಾ ಸಂಸ್ಥೆಗಳ ಪ್ರಕಾರ ಈತನಿಗೆ ಈ ಹಿಂದೆಯೂ ವೈಟ್ ಹೌಸ್ ಜೊತೆ ನಂಟಿತ್ತು. ಜುಲೈ 2025ರಲ್ಲಿ ಇದೇ ನಾಸಿರ್ ಬೆಸ್ಟ್ ವೈಟ್ ಹೌಸ್ನ ಮತ್ತೊಂದು ಗೇಟ್ ಮೂಲಕ ಅನುಮತಿಯಿಲ್ಲದೆ ಒಳಗೆ ನುಗ್ಗಲು ಯತ್ನಿಸಿದ್ದಾಗ ಬಂಧಿಸಲಾಗಿತ್ತು. ಆಗ ಆತ ಅಧಿಕಾರಿಗಳ ಮಾತು ಕೇಳದೆ ನಾನೇ ಜೀಸಸ್ ಕ್ರೈಸ್ಟ್ ಅಂದ್ರೆ ಏಸು ಕ್ರಿಸ್ತ ಎಂದು ಕಿರುಚಾಡಿದ್ದನಲ್ಲದೆ ತನ್ನನ್ನು ಬಂಧಿಸುವಂತೆ ಹೇಳಿದ್ದ. ಆತನಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿದ್ದವು. ಇಮೋಷನಲಿ ಡಿಸ್ಟರ್ಬ್ಡ್ ಪರ್ಸನ್ ಎನ್ನಲಾಗಿದ್ದು ನ್ಯಾಯಾಲಯ ಆತನಿಗೆ ವೈಟ್ ಹೌಸ್ ಪರಿಸರಕ್ಕೆ ಬಾರದಂತೆ ಸ್ಟೇ ಅವೇ ಆರ್ಡರ್ ನೀಡಿತ್ತು. ಆದರೂ ನಿಯಮ ಉಲ್ಲಂಘಿಸಿ ಆತ ಈ ದೊಡ್ಡ ದಾಳಿಗೆ ಕೈ ಹಾಕಿದ್ದಾನೆ. ಟ್ರಂಪ್ ಅವರ ಪ್ರತಿಕ್ರಿಯೆ ಮತ್ತು ಆತಂಕಕಾರಿ ಇತಿಹಾಸ. ಘಟನೆಯ ನಂತರ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಬರೆದುಕೊಂಡು ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳ ತ್ವರಿತ ಮತ್ತು ವೃತ್ತಿಪರ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ. ದಾಳಿಕೋರನಿಗೆ ಹಳೆಯ ಹಿಂಸಾತ್ಮಕ ಇತಿಹಾಸವಿತ್ತು ಎಂದು ಅವರು ಹೇಳಿದ್ದಾರೆ. ವಿಶೇಷ ಆತಂಕದ ಸಂಗತಿ, ಕಳೆದ 1 ತಿಂಗಳಲ್ಲೇ ಡೊನಾಲ್ಡ್ ಟ್ರಂಪ್ ಅವರ ಸುತ್ತಮುತ್ತ ನಡೆದ 3ನೇ ಗುಂಡಿನ ದಾಳಿ ಘಟನೆ ಇದಾಗಿದೆ. ಏಪ್ರಿಲ್ 25, 2026ರಂದು ವಾಷಿಂಗ್ಟನ್ ಹೋಟೆಲ್ನಲ್ಲಿ ನಡೆದ ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಡಿನ್ನರ್ನಲ್ಲಿ ಕೋಲ್ ಥೋಮಸ್ ಅಲೆನ್ ಎಂಬಾತ ಟ್ರಂಪ್ ಅವರನ್ನು ಹತ್ಯೆ ಮಾಡಲು ಶೂಟೌಟ್ ನಡೆಸಿದ್ದ. ಮೇ ತಿಂಗಳ ಆರಂಭದಲ್ಲಿ ವಾಷಿಂಗ್ಟನ್ ಮಾನ್ಯುಮೆಂಟ್ ಬಳಿಯೂ ಮತ್ತೊಂದು ಶೂಟೌಟ್ ನಡೆದಿತ್ತು. ಈಗ ನೇರವಾಗಿ ವೈಟ್ ಹೌಸ್ ಭದ್ರತಾ ವಲಯದಲ್ಲೇ ದಾಳಿ ನಡೆದಿದೆ. ಸ್ನೇಹಿತರೆ, ವಿಶ್ವದ ಅತ್ಯಂತ ಪ್ರಭಾವಿ ನಾಯಕನ ಭದ್ರತಾ ವಲಯದಲ್ಲೇ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿರುವುದು ಇಡೀ ಅಮೆರಿಕಾವನ್ನು ಬೆಚ್ಚಿಬೀಳಿಸಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.